ಪಲ್ಲವಿ ಅವರಿಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಅವರ ಸಿನಿಮಾಗಳು ಇಲ್ಲಿ ಅದ್ಭುತ ಕಲೆಕ್ಷನ್ ಮಾಡ್ತವೆ. ಈಗ ಅವರು ಬಾಲಿವುಡ್ಗೆ ಕಾಲಿಟ್ಟಿದ್ದಾರೆ. ಅಮೀರ್ ಖಾನ್ ಮಗ ಜುನೈದ್ ಖಾನ್ ಅವರ ಏಕ್ ದಿನ್ ಚಿತ್ರಕ್ಕೆ ಅವರು ನಾಯಕಿಯಾಗಿದ್ದಾರೆ. ಈ ಸಿನಿಮಾ ಮೇ 1ರಂದು ರಿಲೀಸ್ ಆಯಿತು. ಈ ಸಿನಿಮಾ ಕಮಾಲ್ ಮಾಡಲು ವಿಫಲ ಆಗಿದೆ. ಈ ಚಿತ್ರ ಡಲ್ ಓಪನಿಂಗ್ ಕೂಡ ಕಂಡಿದೆ. ಏಕ್ ದಿನ್ ರೊಮ್ಯಾಂಟಿಕ್ ಡ್ರಾಮಾ ಶೈಲಿಯ ಸಿನಿಮಾವಾಗಿದ್ದು ಜಪಾನ್ ನಲ್ಲಿ ಶೂಟ್ ಮಾಡಲಾಗಿದೆ. ಸಿನಿಮಾದ ಶೀರ್ಷಿಕೆ ಸೂಚಿಸುವಂತೆ ಇದು ಇಬ್ಬರು ಅಪರಿಚಿತ ವ್ಯಕ್ತಿಗಳು ಭೇಟಿಯಾಗಿ ಒಂದೇ ದಿನದಲ್ಲಿ ನಡೆಯುವಂತಹ ಕತೆ. ಈ ಚಿತ್ರವನ್ನ ಸುನಿಲ್ ಪಾಂಡೆ ನಿರ್ದೇಶನ ಮಾಡಿದ್ದಾರೆ. ಅಮೀರ್ ಖಾನ್ ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ. 2016ರ ತಾಯ್ ಸಿನಿಮಾ ಒನ್ ಡೇ ಚಿತ್ರದ ಅಧಿಕೃತ ರೀಮೇಕ್ ಆಗಿರುವ ಈ ಚಿತ್ರವು ಒಂದು ದಿನದ ಮಟ್ಟಿಗೆ ಸೀಮಿತವಾಗುವ ವಿಚಿತ್ರ ಮರವಿನ ಕಾಯಿಲೆ ಮತ್ತು ಅದರ ಸುತ್ತ ನಡೆಯುವ ಪ್ರೇಮ ಕಥೆಯನ್ನ ಹೊಂದಿದೆ. ಐಟಿ ಉದ್ಯೋಗಿ ದಿನೇಶ್ ತನ್ನ ಸಹೋದ್ಯೋಗಿ ಮೀರಾ ಮೇಲೆ ಅತೀವ ಪ್ರೀತಿ ಇಟ್ಕೊಂಡಿರ್ತಾರೆ. ಆದರೆ ತನ್ನ ಭಾವನೆಯನ್ನ ವ್ಯಕ್ತಪಡಿಸಲು ಆತನಿಗೆ ಸಾಧ್ಯವಾಗೋದಿಲ್ಲ. ಜಪಾನ್ಗೆ ಆಫೀಸ್ ಟ್ರಿಪ್ ಹೋದಾಗ ಮೀರಾಳಿಗೆ ಒಂದು ದಿನದ ಮಟ್ಟಿಗೆ ಹಿಂದಿನ ನೆನಪೆಲ್ಲ ಮರೆತು ಹೋಗುವ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ. ಈ ಒಂದು ದಿನದಲ್ಲಿ ದಿನೇಶ್ ಅವಳ ಜೊತೆ ಹೇಗೆ ಕಳೆಯುತ್ತಾನೆ ಮತ್ತು ಮರುದಿನ ನೆನಪು ಮರಳಿದಾಗ ಏನಾಗುತ್ತದೆ ಎಂಬುದು ಚಿತ್ರದ ಸಾರಾಂಶ. ಸಿನಿಮಾದ ಮೊದಲಾರ್ಧವು ಬಹಳ ಆಪ್ತವಾಗಿ ಮೂಡಿ ಬಂದಿದ್ದು ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಆದರೆ ದ್ವಿತೀಯಾರ್ಧದಲ್ಲಿ ಚಿತ್ರವು ತನ್ನ ವೇಗವನ್ನ ಕಳೆದುಕೊಳ್ಳುತ್ತದೆ. ಮೂಲ ಸಿನಿಮಾದ ಅಂತ್ಯಕ್ಕಿಂತ ವಿಭಿನ್ನವಾಗಿ ಏನೋ ಮಾಡಲು ಹೋಗಿ ಕ್ಲೈಮ್ಯಾಕ್ಸ್ ಗೊಂದಲಮಯವಾಗಿದೆ. ಸಾಯಿ ಪಲ್ಲವಿ ತಮ್ಮ ಎಂದಿನ ಅದ್ಭುತ ನಟನೆಯ ಮೂಲಕ ಇಡೀ ಸಿನಿಮಾವನ್ನ ಮುನ್ನಡೆಸಿದ್ದಾರೆ. ಜುನೈದ್ ಖಾನ್ ಕೂಡ ಭಾವನಾತ್ಮಕ ದೃಶ್ಯಗಳಲ್ಲಿ ಗಮನ ಸೆಳೆಯುತ್ತಾರೆ. ರಾಮ್ ಸಂಪತ್ ಅವರ ಸಂಗೀತ ಮತ್ತು ಮನೋಜ್ ಲೋಭೋ ಅವರ ಛಾಯಾಗ್ರಹಣ ಕಥೆಗೆ ಪೂರಕವಾಗಿದೆ. ಏಕ್ ದಿನ್ ಸಿನಿಮಾ ಮೊದಲ ದಿನ 1 ಕೋಟಿ ರೂಪಾಯಿ ಮಾತ್ರ ಗಳಿಸಿದೆ. ಈ ಚಿತ್ರಕ್ಕೆ ದೇಶಾದ್ಯಂತ ಸಿಕ್ಕಿದ್ದು ಬರೋಬ್ಬರಿ 1710 ಶೋ. ಆದರೂ ಸಿನಿಮಾ ಗಳಿಸಿದ್ದು ಕೇವಲ 1 ಕೋಟಿ ರೂಪಾಯಿ. ಈ ಚಿತ್ರ ಆಕ್ಯುಪೆನ್ಸಿ ಕೇವಲ 14% ಇತ್ತು. ಅಂದ್ರೆ 100 ಸೀಟ್ ಇರುವ ಚಿತ್ರಮಂದಿರದಲ್ಲಿ ತುಂಬಿದ್ದು ಕೇವಲ 14 ಸೀಟ್ ಮಾತ್ರ. ಹೀಗಾಗಿ ಕೇವಲ 1 ಕೋಟಿ ರೂಪಾಯಿ ಮಾತ್ರ ಗಳಿಸಿದೆ. ಸಾಯಿ ಪಲ್ಲವಿ ಅವರು ಸಾಮಾನ್ಯವಾಗಿ ಗ್ಲಾಮರ್ ಪಾತ್ರಗಳಿಗಿಂತ ಕಥೆಗೆ ಪ್ರಾಮುಖ್ಯತೆ ಇರುವ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಏಕ್ ದಿನ್ ಕೂಡ ಅದೇ ಸಾಲಿಗೆ ಸೇರುವ ಚಿತ್ರವಾಗಿದೆ. ಸಾಯಿ ಪಲ್ಲವಿ ಪರಿಚಯ ಬಾಲಿವುಡ್ ನವರಿಗೆ ಇಲ್ಲ. ಅವರು ರಾಮಾಯಣದಲ್ಲಿ ಸೀತೆ ಪಾತ್ರ ಮಾಡ್ತಾ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆದ ಬಳಿಕ ಏಕ್ ದಿನ್ ತೆರೆಗೆ ಬಂದಿದ್ದರೆ ಸಿನಿಮಾಗೆ ಹೆಚ್ಚು ಲಾಭ ಆಗ್ತಾ ಇತ್ತು. ಆದ್ರೆ ಅಮೀರ್ ಖಾನ್ ಅವರಿಗೆ ಅಷ್ಟು ಸಮಯ ಕಾಯುವ ತಾಳ್ಮೆ ಇರಲಿಲ್ಲ. ಹೀಗಾಗಿ ಅವರು ಈ ನಿರ್ಧಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಎಷ್ಟು ಕೋಟಿ ರೂಪಾಯಿ ಗಳಿಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ.